DY ಸ್ಯಾರಿ ಕುಚ್ಚು ಡಿಸೈನರ್ ಚಾನಲ್ಗೆ ಸ್ವಾಗತ. ಇವತ್ತೊಂದು ಸಿಂಪಲ್ ಆಗಿರೋ ಡಿಸೈನ್ನ ಹೇಳ್ಕೊಡ್ತಾ ಇದ್ದೀನಿ. ಅಂದರೆ ಬೇಸಿಕ್ ಅವರು ಸಹ ಈ ಒಂದು ಕ್ರೋಶಾ ಡಿಸೈನ್ನ ಹಾಕೊಬೋದು. ನೋಡಿ ಫ್ರೆಂಡ್ಸ್, ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ. ಬೇಸಿಕ್ ಲೈನ್ ಏನಿದೆ ಅದನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇದಕ್ಕೆ 2 ಟೈಪ್ಸ್ ಆಫ್ ಕಲರ್ಸ್ ಥ್ರೆಡ್ನ ತೊಗೊಂಡಿದ್ದೀನಿ. ಒಂದು ಪಿಂಕ್ ಮತ್ತು ಒಂದು ಗ್ರೀನ್ ತೊಗೊಂಡಿದ್ದೀನಿ. ಕ್ರೋಶಾ ನಂಬರ್ ಯಾವುದಾದ್ರೂ ಪರವಾಗಿಲ್ಲ. ನಾನು 9.0 mm ತೊಗೊಂಡಿದ್ದೀನಿ. ಬನ್ನಿ ಇದನ್ನು ಹೇಗೆ ಮಾಡೋದು. ನಾನು ಆಲ್ರೆಡಿ ಬೇಸ್ ಲೈನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾನು ಇಲ್ಲಿ ಏನು ಮಾಡ್ಕೊಂಡಿದ್ದೀನಿ ಅಂದರೆ ಸ್ಟಾರ್ಟಿಂಗು 4 ಚೈನನ್ನು 2 ಟೈಮ್ಸು ಮತ್ತು ಮಿಡಲಲ್ಲಿ 5 ಚೈನನ್ನು 1 ಟೈಮ್ ಆ್ಯಡ್ ಮಾಡ್ಕೊತಾ ಹೋಗ್ತಾ ಇದ್ದೀನಿ. ಮಿಡಲಲ್ಲಿ 4 ಚೈನನ್ನು 3 ಟೈಮ್ಸು ಮತ್ತು 5 ಚೈನನ್ನು 1 ಟೈಮ್ ಈ ಥರ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ನಾನು 1 ಟೈಮು ಮತ್ತು 4 ಚೈನು 3 ಟೈಮ್. ಇದೇ ರೀತಿ ನಾವು ಚೈನ್ನ ಹಾಕ್ಕೊತ ಎಂಡಿಂಗ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಬೇಸಿಕ್ ಚೈನ್ಸ್ನ ಯಾವ ಥರ ಹಾಕ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲೇನಿದೆ, ಇಲ್ಲಿ 5 ಚೈನ್ನ ಹಾಕ್ಕೊಂಡಿದ್ದೀನಿ. 5 ಚೈನ್ನ ಹಾಕ್ಕೊಂಡು ಎಂಡಿಂಗ್ ಮಾಡಿಕೊಂಡು 4 ಚೈನನ್ನು 3 ಟೈಮ್ ಹಾಕ್ಕೊಂಡಿದ್ದೀನಿ. ಈಗ ನಾವು ಅದೇ ರೀತಿ 5 ಚೈನನ್ನು 1 ಟೈಮ್ ಹಾಕ್ಕೊಬೇಕು. 1 2 3 4 5 ಚೈನನ್ನು ಎಲ್ಲಿ ಬರುತ್ತೋ ಅಲ್ಲೇ ನೀವು ಲಾಕ್ ಮಾಡಿ, ತೊಂದರೆ ಇಲ್ಲ. 1 2 3 4 ಇದು 4 ಚೈನನ್ನು 3 ಟೈಮ್ ಹಾಕ್ಕೊಬೇಕು. 1 2 3 4 ನೋಡಿ ಫ್ರೆಂಡ್ಸ್, 4 ಚೈನನ್ನು ನಾವು 3 ಟೈಮ್ ಹಾಕ್ಕೊತಾ ಇದ್ದೀವಿ. ಈಗ 5 ಚೈನ್ 5 ಚೈನು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ, ತೊಂದರೆ ಇಲ್ಲ. ಇದೇ ರೀತಿ ನಾವು ಸ್ಯಾರಿ ಫುಲ್ಲು ಹಾಕ್ಕೊಂಡು ಎಂಡಿಂಗ್ ಮಾಡ್ಕೊಬೇಕು. ನೋಡಿ ಫ್ರೆಂಡ್ಸ್, ಎಂಡಿಂಗಿಗೆ ಬಂದಿದ್ದೀವಿ ನಾವು. 4 ಚೈನನ್ನು 1 ಟೈಮು, ಲಾಸ್ಟ್ ಟೈಮು ಅಷ್ಟೇ 4 ಚೈನನ್ನು 2 ಟೈಮ್ಸ್ ಹಾಕ್ಕೊಂಡು ನಾವು ಎಂಡಿಂಗ್ ಮಾಡ್ಕೊಬೇಕು. ಇಲ್ಲಿ 4 ಚೈನ್ ಕಂಪ್ಲೀಟ್ ಆಗಿದೆ. ತುಂಬ ಸಿಂಪಲ್ ಆಗಿದೆ ಫ್ರೆಂಡ್ಸ್, ಯಾರು ಬೇಕಾದ್ರೂ ಹಾಕ್ಕೊಬೋದು. ಬೇಸಿಕ್ ನಾಲೆಡ್ಜ್ ಗೊತ್ತಿದ್ರೆ ಸಾಕು. ಇಲ್ಲಿ 4 ಚೈನನ್ನು ಸ್ಟಾರ್ಟಿಂಗಲ್ಲಿ 2 ಟೈಮ್ಸು ಹಾಗೆ ಎಂಡಿಂಗಲ್ಲೂ 2 ಟೈಮ್ಸ್ ಹಾಕ್ಕೊಂಡು ಮಿಡಲಲ್ಲೆಲ್ಲ 5 ಚೈನ್ನ 1 ಟೈಮ್ ಹಾಕ್ಕೊಂಡು 4 ಚೈನನ್ನು 3 ಟೈಮ್ ಹಾಕ್ಕೊಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್, ಬೇಸ್ ಲೈನಲ್ಲಿ ನಾನು ಎಂಡಿಂಗ್ ಮಾಡ್ಕೋತಾ ಇದ್ದೀನಿ. ಸೇಮ್ ಥ್ರೆಡ್ಡಲ್ಲೇ ನೆಕ್ಸ್ಟ್ ಸ್ಟೆಪ್ಪು ಮಾಡ್ತಾ ಇದ್ದೀನಿ. ಇಲ್ಲಿ 3 ಚೈನನ್ನು ಹಾಕ್ಕೊಂಡು ನೀವು ಟ್ರಿಮ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನೋಡಿ ಈ ಥರ ಬೇಸ್ ಲೈನು ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ. ಸಿಂಪಲಾಗಿ ಬೀಡ್ಸ್ ಏನು ಬೇಡ ಅಥವಾ ಸಿಂಪಲಾಗಿ ಬೀಡ್ಸ್ ಹಾಕಿ ಚಿಕ್ಕ ಬೀಡ್ಸ್ ಹಾಕಿ ಅನ್ನೋರಿಗೆ ಈ ಡಿಸೈನ್ ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಸೆಕೆಂಡ್ ಸ್ಟೆಪ್ನ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ಸೆಕೆಂಡ್ ಸ್ಟೆಪ್ಪನ್ನು ಸಹ ಎಲ್ಲಿ ನಾವು ಬೇಸಿಕ್ ಲೈನ್ ಟ್ಯಾಗ್ ಮಾಡಿದ್ದು ಅದೇ ಜಾಗದಲ್ಲೇ ಥ್ರೆಡ್ನ ಹೇಳ್ಕೊಂಡು ಇಲ್ಲಿ ಟ್ಯಾಗ್ ಮಾಡ್ತಾ ಇದ್ದೀನಿ. ಅಂದರೆ ಸೀರೆಗೆ ಗಂಟು ಹಾಕ್ಕೊಳ್ಳಿ, ಯಾಕೆಂತಂದರೆ ಬಿಚ್ಕೊಳ್ಳೋ ಚಾನ್ಸಸ್ ಇರೋದಿಲ್ಲ. ಈ ಗಂಟು ಹಾಕಿಬಿಟ್ಟು ಹಿಂಗೆ ಹೇಳ್ಕೊತೀವಿ ಅಂತಂದರೆ ಅದೇನಾಗುತ್ತೆ ಅಂತಂದರೆ ಕೆಲವೊಂದು ಸಲ ಜಾರ್ಕೊಂಡು ಆಚೆ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ಯಾರಿಗೇ ಟ್ಯಾಗ್ ಮಾಡಿಬಿಟ್ರೆ ನಾವು ಅದು ಬಿಚ್ಕೊಳ್ಳೋ ಚಾನ್ಸಸ್ ಆಗಲಿ ಅಥವಾ ಜಾರ್ಕೊಂಡು ಬರೋ ಚಾನ್ಸಸ್ ಆಗಲಿ ಇರೋದಿಲ್ಲ. ನಾವು ಪುಟ್ಟ ಲೈಕನ್ನು ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಫುಲ್ ವಿಡಿಯೋನ ವಾಚ್ ಮಾಡಿ. ಹಾಗೆ ಈ ಒಂದು ಡಿಸೈನು ಯಾವ ಥರ ಬಂದಿದೆ ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ನನಗೆ ಸೆಕೆಂಡ್ ಸ್ಟೆಪ್ ಮಾಡೋದಕ್ಕೋಸ್ಕರ ಬೀಡ್ಸ್ನ ತೊಗೊಂಡಿದ್ದೀನಿ. ಇಲ್ಲಿ 3 mm ರೌಂಡ್ ಬೀಡ್ಸು ಮತ್ತು ಅದೇ ರೌಂಡ್ ಬೀಡ್ಸಲ್ಲೇ ಒಂದು ಸ್ವಲ್ಪ ಬಿಗ್ ಬೀಡ್. ಯಾಕೆಂದರೆ ಇದು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ನಾವೇನು ಥ್ರೆಡ್ನ ಹೇಳ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀವೋ ಅಲ್ಲೇ ನೀಡಲ್ನ ಹಾಕಿಬಿಟ್ಟು ಥ್ರೆಡ್ನ ಹೇಳ್ಕೊಂಡು ಒಂದು ಸಿಂಗಲ್ ಲಾಕ್ ಮಾಡ್ಕೊಳ್ಳಿ. ಸಿಂಗಲ್ ಲಾಕ್ ಮಾಡಿಕೊಂಡು ಇನ್ನೊಂದು ಸಲ ಥ್ರೆಡ್ನ ಹೇಳ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಇಲ್ಲೇ ಒಂದು ಸ್ವಲ್ಪ ಥ್ರೆಡ್ನ ಮೇಲೆ ಹೇಳ್ಕೊಂಡು ಏನು ನಾನು 3 mm ಬೀಡ್ಸ್ ಹೇಳಿದ್ನ ರೌಂಡ್ ಬೀಡ್ಸು ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಇಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ 4 ಚೈನ್ ಹಾಕ್ಕೊಂಡಿದ್ದೀವಲ್ಲ ಫ್ರೆಂಡ್ಸ್, ಅಲ್ಲಿ ನಾವು 3
3 ಚೈನನ್ನು ಹಾಕ್ಕೊಂಡ್ರು ನಡೆಯುತ್ತೆ. 3 ಚೈನ್ ಹಾಕ್ಕೊಂಡು ಒಳಗಡೆಗೊಂದು ಲಾಕ್ ಮಾಡಿಕೊಂಡು ಏನು 4 ಚೈನ್ ಇರುತ್ತಲ್ಲ ಅಲ್ಲಿ ಲಾಕ್ ಮಾಡ್ಕೊಬೇಕು ಫ್ರೆಂಡ್ಸ್. ನೋಡಿ ಇಲ್ಲಿ ನಾನು 3 ಚೈನ್ ಹಾಕ್ಕೊಂಡಿದ್ದೀನಿ. 3 ಚೈನ್ ಹಾಕ್ಕೊಂಡು ಇಲ್ಲಿ 4 ಚೈನ್ ಏನಿದೆ ಅದರೊಳಗಡೆಯಿಂದ ಥ್ರೆಡ್ನ ತೊಗೊಂಡು ಥ್ರೆಡ್ನ ಹೇಳ್ಕೊಂಡು ಲಾಕ್ ಮಾಡ್ಕೊಬೇಕು. ಈ ರೀತಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಇದು ಕುಚ್ಚು ಕಟ್ಟೋದಕ್ಕೆ ಫ್ರೆಂಡ್ಸ್. ಆ ಕಡೆ ಈ ಕಡೆ ಮಣಿ ಬಂದರೆ ಚೆನ್ನಾಗಿ ಕಾಣುತ್ತೆ. ಈಗ ಇಲ್ಲಿ ಕುಚ್ಚು ಬರುತ್ತೆ, ಈ ಕಡೆ ಬೀಡ್ಸ್ ಬಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಲ್ಲೊಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಇಲ್ಲಿ 4 ಚೈನ್ ಏನಿದೆ ಅಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಬೀಡನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಬೇಸ್ ಲೈನಲ್ಲಿ. ಅದ್ರ ಮಧ್ಯದಲ್ಲಿ 4 ಚೈನ್ ಹಾಕ್ಕೊಂಡಿದ್ದೀನಲ್ಲ ಅಲ್ಲಿಂದ ಥ್ರೆಡ್ನ ತೊಗೊಬೇಕು. ಥ್ರೆಡ್ನ ತೊಗೊಂಡು ಲೂಸ್ ಬಿಡಬೇಡಿ ಫ್ರೆಂಡ್ಸ್. ಥ್ರೆಡ್ನ ತೊಗೊಂಡು ಒಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಆಯ್ತಲ್ವಾ? ಈಗ ನಾವೇನು ಮಾಡಬೇಕು ಅಂತಂದರೆ ಇಲ್ಲಿಂದನೇ ನೀಡಲ್ ಮೇಲೆ ಕಂಬಗಳನ್ನ ಹಾಕ್ಕೊತ ಹೋಗಬೇಕು. ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು ಇಲ್ಲಿ ಏನು 5 ಚೈನ್ ಇದೆಯಲ್ಲ ಅದರೊಳಗಡೆಯಿಂದ ಕ್ರೋಶನ ಎಳ್ಕೊಬೇಕು. ಕ್ರೋಶನ ಎಳ್ಕೊಂಡು ಇಲ್ಲಿ 3 ಹೋಲ್ ಇರುತ್ತೆ, 3 ಥ್ರೆಡ್ಡು ಹೋಲ್ ಇರುತ್ತೆ. 2 ಥ್ರೆಡ್ಡಲ್ಲಿ ಒಂದು ಸಲ ಮತ್ತು 2 ಥ್ರೆಡ್ ಇರುತ್ತೆ, ಅದರಲ್ಲಿ 2 ಥ್ರೆಡ್ಡಲ್ಲೂ ಒಂದು ಸಲ. ಈ ಥರ ಮಾಡಿದ್ರೆ ಒಂದು ಕಂಬ ಕ್ರಿಯೇಟ್ ಆಗುತ್ತೆ ಫ್ರೆಂಡ್ಸ್. ಮತ್ತು ಇದೇ ರೀತಿ ನಾವು ಕಂಬಗಳನ್ನ ಹಾಕ್ಕೊತ ಹೋಗಬೇಕು. ನಮಗೆ ಎಲ್ಲಿ ಬೇಕೋ ಅಲ್ಲಿಗೆ ಮಾತ್ರ ತುಂಬ ಚಿಕ್ಕದಾಗಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣುತ್ತೆ. 3 ಹೋಲ್ ಇರುತ್ತೆ, 3 ಹೋಲಲ್ಲಿ 2 ಹೋಲಲ್ಲಿ ಒಂದು ಸಲ, ಇನ್ನು 2 ಹೋಲಲ್ಲಿ 1 ಸಲ ಥ್ರೆಡ್ನ ಎಳ್ಕೊಂಡ್ರೆ ಒಂದು ಕಂಬ ಕ್ರಿಯೇಟ್ ಆಗುತ್ತೆ ಫ್ರೆಂಡ್ಸ್. ಆ್ಯಸ್ ಯೂಶ್ವಲ್ಲು 6 ಎಳೆ ದಾರನೇ ತೊಗೊಂಡಿದ್ದೀನಿ ನಾನು. ಇಲ್ಲಿ ಬಾಡಿ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. 3 ಕಂಬ ಆಯಿತು ಫ್ರೆಂಡ್ಸ್. ಇದು 4ನೇ ಕಂಬ. ಯಾರಾದರೂ ಇದೇ ಥರ ಡಿಸೈನ್ಸ್ಗಳು ಹಾಕಿಸ್ಕೊಬೇಕು ನಮ್ಮ ಸ್ಯಾರಿಗೂ ಅನ್ನೋದಾದರೆ ನನ್ನ ನಂಬರ್ನ ನನಗೆ ಕಾಂಟ್ಯಾಕ್ಟ್ ಮಾಡಿ. ನನ್ನ ನಂಬರ್ ಬಂದುಬಿಟ್ಟು 8660 499 286. ನೋಡಿ ಫ್ರೆಂಡ್ಸ್, ಇಲ್ಲಿ 5 ಕಂಬಗಳು ಆಗಿದೆ. ಇದು 6ನೇ ಕಂಬ. 6ನೇ ಕಂಬ. ಈಗ 6ನೇ ಕಂಬಲ್ಲಿ ಸ್ವಲ್ಪ ಮೇಲೆ ಎಳ್ಕೊಂಡು ಈಗ ನಾನು ಏನು ದಪ್ಪ ರೌಂಡ್ ಬೀಡ್ಸಲ್ಲೇ ದಪ್ಪ ಬೀಡ್ಸ್ ಹೇಳಿದ್ನಲ್ಲ ಆ ದಪ್ಪ ಬೀಡ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಆ್ಯಡ್ ಮಾಡಿಕೊಂಡು ಅದರಿಂದನೇ ನೀಡಲ್ನ ಮೇಲೆ ಥ್ರೆಡ್ನ ತೊಗೊಂಡು ಒಂದು ಕಂಬ ಹಾಕ್ಕೊತಾ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲೇನು 6 ಕಂಬ ಹಾಕ್ಕೊಂಡಿದ್ದೀನಲ್ಲ, ಇಲ್ಲಿ ಬೀಡ್ಸ್ ಹಾಕ್ಕೊಂಡಿದ್ದಾದ್ಮೇಲೆ 6 ಕಂಬ ಹಾಕ್ಕೊಬೇಕು 2 ಟೈಮ್. ಈಗ 2 ಟೈಮ್ ಕಂಬ ಆಗಿದೆ. 3 4 5 6 ಕಂಬಗಳಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ 4 ಚೈನ್ ಏನಿದೆ ಈ 4 ಚೈನಲ್ಲಿ ಒಂದು ಲಾಕ್ ಮಾಡ್ಕೊಳ್ಳಿ. ಈಗ ಲಾಕ್ ಆಯಿತು. ಲಾಕ್ ಆದಮೇಲೆ ಇಲ್ಲೇ ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ಥ್ರೆಡ್ನ ಎಳ್ಕೊಂಡು ನೋಡಿ ಒಂದು ಬೀಡ್ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಇಲ್ಲೇನು 4 ಚೈನ್ ಇದೆ ಅಲ್ಲಿ ನಾವು ಕುಚ್ಚು ಕಟ್ಟಬೇಕಾಗಿತ್ತಲ್ಲ ಅಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತು ಇಲ್ಲಿ 3 ಚೈನನ್ನು ಹಾಕ್ಕೊಳ್ಳಿ. ನಿಮ್ಗೆ ಇಡಿಸಿದ್ರೆ 4 ಚೈನ್ ಹಾಕೋರು ಹಾಕ್ಕೊಳ್ಳಿ. ನನಗಿಲ್ಲಿ 4 ಚೈನ್ ಹಿಡಿಯುತ್ತೆ ಫ್ರೆಂಡ್ಸ್. ನಾನು 4 ಚೈನ್ನ ಹಾಕ್ಕೊತಾ ಇದ್ದೀನಿ. ಇದ್ರೊಳಗಡೆಗೆ ಲಾಕ್ ಮಾಡಿಕೊಂಡು ಸಿಂಗಲ್ ಲಾಕು ಅಂತಾರೆ ಮೇಡಮ್, ಸಿಂಗಲ್ ಕ್ರೋಶ ಅಥವಾ ಸಿಂಗಲ್ ಲಾಕು ಅಂತಾರೆ. ಹಾಕ್ಕೊಂಡು ನೋಡಿ ಇಲ್ಲಿ ಒಂದು ಬೀಡನ್ನು ಆ್ಯಡ್ ಮಾಡಿಕೊಂಡು ಮತ್ತು ಇಲ್ಲೇನು 4 ಚೈನ್ ಇದೆ ಅದರೊಳಗಡೆ ನಾವು ಲಾಕ್ ಮಾಡ್ಕೊತಾ ಇದ್ದೀವಿ. ಅದರೊಳಗಡೆ ಲಾಕ್ ಮಾಡಿಕೊಂಡು ಸೂಜಿ ಮೇಲೆ ದಾರಾನ ಸುತ್ತಕೊಂಡು ಕಂಬನ ಹಾಕ್ಕೊತ ಹೋಗಬೇಕು. 3 ಹೋಲ್ ಇರುತ್ತೆ. 3 ಹೋಲಲ್ಲಿ 2 ಹೋಲಿಗೆ ಒಂದು ಸಲ ಮತ್ತು 2 ಹೋಲಿಗೆ ಒಂದು ಸಲ. ಇದೇ ರೀತಿ ನಾವು ಕಂಬಗಳನ್ನ ಕ್ರಿಯೇಟ್ ಮಾಡ್ಕೊತಾ ಹೋಗಬೇಕು. ಒಟ್ಟು ಟೋಟಲಾಗಿ ನಮಗೆ 12 ಕಂಬಗಳು ಬೇಕಾಗುತ್ತೆ. ಮಧ್ಯದಲ್ಲಿ ಒಂದು ಬೀಡು, ಆ ಕಡೆ 6 ಕಂಬ ಈ ಕಡೆ 6 ಕಂಬ, ಮಧ್ಯದಲ್ಲಿ ಒಂದು ಬೀಡು. ಇದೇ ರೀತಿ ನಾವು ಫುಲ್ ಸ್ಯಾರಿ ಕಂಪ್ಲೀಟ್ ಮಾಡ್ಕೊತಾ ಹೋಗೋಣ ಫ್ರೆಂಡ್ಸ್. ಇದು ಫುಲ್ ಸ್ಯಾರಿ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ 5 ಆಗಿದೆ, ಇದು 6ನೇದು.
5 ಕಂಬಗಳಾಗಿದೆ. ಇದು 6ನೇ ಕಂಬ. 6ನೇ ಕಂಬದ ಮೇಲ್ಗಡೆ ಥ್ರೆಡ್ನ ಎಳ್ಕೊಂಡು ಒಂದು ಬಿಗ್ ಬಿಡ್ ಆ್ಯಡ್ ಮಾಡ್ಕೋತಾ ಹೋಗೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಬೀಡನ್ನು ಆ್ಯಡ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳೋದು ಬೇಡ. ನೀಡ ಮೇಲೆ ದಾರಾನ ಸುತ್ತಕೊಂಡು ಮತ್ತೆ ನಾವು 6 ಕಂಬಗಳನ್ನ ಹಾಕ್ಕೊತಾ ಹೋಗೋಣ. ನೋಡಿ ಫ್ರೆಂಡ್ಸ್, ಯಾವ ಥರ ಬಂದಿದೆ ಅಂತ. ನೋಡಿ ಫ್ರೆಂಡ್ಸ್, ಆಲ್ರೆಡಿ ನಾವು ಎಂಡಿಂಗಿಗೆ ಬಂದಿದ್ದೀವಿ. ನಾನಿಲ್ಲಿ ಮಿಡಲಲ್ಲಿ ಕುಚ್ಚಿ ಹಾಕ್ಕೊಂಡು ಎಂಡಿಂಗಲ್ಲಿ ಒಂದು ಸಿಂಪಲಾಗಿ ಅಥವಾ ಚಿಕ್ಕದಾಗಿ ಒಂದು ಆರ್ಚ್ ಹಾಕ್ತಾಯಿದ್ದೀನಿ. ಇದು ಕುಚ್ಚು ಕಟ್ಟೋದು ಹೇಗೆ ಸ್ಪೇಸ್ ಇರಲಿಲ್ಲ ನೋಡಿ, ಇಲ್ಲಿ ಲಾಸ್ಟಲ್ಲಿ ಎಂಡಿಂಗ್ ಮಾಡ್ಕೋತಾ ಇದ್ದೀನಿ. 1 ಟೈಮ್ ಲಾಕ್ ಆಯಿತು, 2 ಟೈಮ್ ಸಹ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿಕೊಂಡು ಇಲ್ಲೇ 3 ಚೈನ ಹಾಕ್ಕೊಳ್ಳಿ. 3 ಚೈನ್ ಹಾಕ್ಕೊಂಡು ಕಟ್ ಮಾಡಿಕೊಂಡು ಥ್ರೆಡ್ನ ಎಳ್ಕೊಳ್ಳಿ. ಇದು ಲಾಕ್ ಆಗುತ್ತೆ ನೋಡಿ. ನಾನು ಫುಲ್ಲು ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಯಾವ ಥರ ಬಂದಿದೆ ಡಿಸೈನು, ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಇಲ್ಲಿ ಏನು ಗ್ಯಾಪ್ ಇದೆ ಫ್ರೆಂಡ್ಸ್, ಇಲ್ಲಿ ಕುಚ್ಚು ಕಟ್ಟಬೇಕು, ಇಲ್ಲಿ ಕುಚ್ಚು ಬರುತ್ತೆ. ಇದೇ ರೀತಿ ನೋಡಿ ಫುಲ್ ಸ್ಯಾರಿ ಎಷ್ಟು ನೀಟಾಗಿ ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸ್ತಿದೆ. ನಿಮ್ಗೆ ಇಷ್ಟೊಂದು ಬೀಡ್ಸ್ ಬೇಡ ಅಂದರೆ ಫ್ರೆಂಡ್ಸ್, ಇಲ್ಲಿ ಕುಚ್ಚು ಮಧ್ಯದಲ್ಲಿ ಮಾತ್ರ ಇಟ್ಕೊಂಡು ಇಲ್ಲಿ ಮಾತ್ರ ನೋಡಿ ಫ್ರೆಂಡ್ಸ್, ನಾನು ಒಂದು ಕುಚ್ಚನ್ನ ಕಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಕುಚ್ಚು ಕಟ್ಟೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ನಾನು 150 ಎಳೆನ ಥ್ರೆಡ್ನ ಗಮ್ ಹಾಕಿ ಇಟ್ಕೊಂಡಿದ್ದೀನಿ. ಇಲ್ಲಿ ಏನು ನಮಗೆ ಚೈನ್ ಕಾಣಿಸ್ತಿದೆಯಾ ಅದ್ರ ಮಿಡಲಿಂದ ತಗೊಂಡು ಇಲ್ಲಿ ಎಲ್ಲನೂ ಸೇರಿಸಿ ಈ ಥರ ಇಟ್ಕೊಂಡು ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟು, ತುಂಬ ಚಿಕ್ಕದಾಗೆ ಹಾಕ್ಕೊಳ್ಳಿ ಫ್ರೆಂಡ್ಸ್, ತುಂಬ ಲೆಂತ್ ಬೇಡ, ಯಾಕೆಂದರೆ ಆರ್ಚು ಚಿಕ್ಕದಾಗೇ ಇದೆ. ಹೀಗೆ ನೀಡಲ್ಗೆ ಜರಿ ದಾರನ ಏರಿಸ್ಕೊಂಡು ಈ ಥರ ಹೆಬ್ಬೆರಳಲ್ಲಿ ಟೈಟ್ ಮಾಡಿಕೊಂಡು ಹೀಗೆ ಸೂಜಿ ಒಳಗಡೆಯಿಂದ ಥ್ರೆಡ್ನ ಎಳ್ಕೊಂಡು ನೋಡಿ, ಸೂಜಿ ಒಳಗಡೆಯಿಂದ ಥ್ರೆಡ್ನ ಎಳ್ಕೊಂಡು ಜರಿ ದಾರದಿಂದ ನಾವು ಮಾಡ್ಕೊತಾ ಹೋಗಬೇಕಾಗುತ್ತೆ. ಟೈಟ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್, ಇಲ್ಲಿ ನೀಡಲಿಂದ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ನೋಡಿ, ಇದ್ರೊಳಗಡೆಯಿಂದ ನೀಡಲ್ನ ತಗೊಂಡು ಈ ಥರ ಎಳ್ಕೊಂಡ್ರೆ ಒಂದು ಲಾಕ್ ಆಗುತ್ತೆ. ಮತ್ತು ಒಂದು ರೌಂಡ್ ಹಾಕ್ಕೊಂಡು ಮತ್ತು ಜರಿದಾರದ್ದು ಒಳಗಡೆಯಿಂದ ನಾವು ಎಳ್ಕೊಬೇಕು. ಈ ಥರ ಎಳ್ಕೊಂಡ್ರೆ 1 ಗಂಟೆ ಆಗುತ್ತೆ. ಇದೇ ರೀತಿ ನಾವು 3-4 ಟೈಮ್ಸ್ನ ಮಾಡ್ಕೊಂಡಾಗ ನಮಗೆ ಸೆಕ್ಯೂರ್ ಆಗುತ್ತೆ, ಬಿಚ್ಕೊಳ್ಳೋ ಚಾನ್ಸಸ್ ಇರಲ್ಲ. ಮತ್ತು ಇದ್ರೊಳಗಡೆಯಿಂದ ನೋಡಿ ಫ್ರೆಂಡ್ಸ್, ಇದ್ರ ಒಳಗಡೆಯಿಂದ ಇಲ್ಲಿ ಕ್ರೋಶ್ ಅದೇನು ವರ್ಕ್ ಮಾಡಿದ್ದೀವಲ್ಲ ಅದ್ರೊಳಗಡೆಯಿಂದ ಇಲ್ಲಿ ಕುಚ್ಚಿಂದ ಆಚೆಗಡೆ ನೀಡಲ್ನ ಎಳ್ಕೊಳ್ಳಿ. ಈ ರೀತಿ ಎಳ್ಕೊಳ್ಳಿ, ಸುಕ್ಕಾಗೋ ಚಾನ್ಸಸ್ ಇರುತ್ತೆ, ಹಾಗಾಗಿ ಒಂದು ಬೆರಳನ್ನ ಅಡ್ಡ ಇಟ್ಟಿದ್ದೆ ನಾನು. ಆವಾಗ ಹತ್ರ ಬಂದಮೇಲೆ ಫುಲ್ ಹಿಂಗೆ ಎಳ್ಕೊಂಬಿಡಿ, ಸೆಕ್ಯೂರ್ ಆಗುತ್ತೆ. ಇಲ್ಲಿಗೆ ನೀವು
ಟ್ರಿಮ್ಮರಿಂದ ಟ್ರಿಮ್ ಮಾಡ್ಕೊಳ್ಳಿ ಈ ಥರ. ಎಲ್ಲ ಥ್ರೆಡ್ನು ಸೇರಿಸಿ ಟ್ರಿಮ್ ಮಾಡ್ಕೊಳ್ಳಿ, ನೀಟಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಬಂದಿದೆ ಅಲ್ಲ. ಹೀಗೆ ಕುಚ್ಚು ಒಳಗಡೆಯಿಂದ ಥ್ರೆಡ್ನ ಹಾಕ್ಕೊಂಡು ಎಳ್ಕೊಂಡು ಹಾಗೆ ಜರಿ ದಾರದ ಒಳಗಡೆ ನೀಡಲ್ನ ಹಾಕಿ ರೌಂಡ್ ಇರುತ್ತಲ್ಲ ಅದರೊಳಗಡೆಯಿಂದ ಎಳ್ಕೊಡಿದ್ದೆ ದಾರದೊಳಗಡೆ. ಇದೇ ರೀತಿ ನಾನು 3 ಟೈಮ್ ಮಾಡಿಕೊಂಡು ಇದರೊಳಗೆ ನೀಡಲ್ನ ಹಾಕಿ ಎಳ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ. ಈ ಥರ ಬಂದಾಗ ಟ್ರಿಮ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೋಡಿ ನೀಟಾಗಿ ಕಾಣಿಸ್ತಿದೆ ಅಲ್ಲ. ಇದೇ ರೀತಿ ನಾನು ಫುಲ್ ಸ್ಯಾರಿಗೆ ಕುಚ್ಚನ್ನ ಕಟ್ಬಿಟ್ಟು ಹೇಗೆ ಕಾಣುತ್ತೆ ಅಂತಂದ್ಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಫುಲ್ ಕಂಪ್ಲೀಟ್ ಆಗಿದೆ. ಯಾವ ಥರ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಹೀಗೆ ಸಿಂಪಲ್ಲಾಗಿ ನಮ್ಮ ಸ್ಯಾರಿಗಳಿಗೆ